ಉತ್ತರ ಕರ್ನಾಟಕ ಭಾಗದಲ್ಲಿ ಮಂತ್ರಿಗಿರಿಗಾಗಿ ಸಚಿವ ಸ್ಥಾನಕ್ಕಾಗಿ ಯಾವ ರೀತಿ ಪೈಪೋಟಿಯನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ, ಬ್ರೇಕ್ ಮುಂಚೆ ಆ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಇನ್ನು ಹಾವೇರಿ ಜಿಲ್ಲೆಯಲ್ಲೂ ಕೂಡ ಬಿಜೆಪಿ ಶಾಸಕರು ಮಂತ್ರಿಗಿರಿ ನನಗೂ ಬೇಕು ಅಂತ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಸಚಿವ ಸ್ಥಾನಕ್ಕೋಸ್ಕರ ತೀವ್ರ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಹಾವೇರಿಯ ಕಮಲದ ಶಾಸಕರು. ನಾನೂ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ನೆಹರು ಓಲೇಕರ್ ಅವರು ಈಗ ಹೇಳಿಕೊಂಡಿದ್ದಾರೆ. ಇನ್ನೊಂದ್ ಕಡೆ ಶಿಗ್ಗಾವಿ ಶಾಸಕ ಬಸವರಾಜ ಬೊಮ್ಮಾಯಿ ಹೇಳಿ ಕೇಳಿ ಹಿರಿಯ ನಾಯಕ ಇವರು ಬಿಜೆಪಿಯಲ್ಲಿ, ಅವರು ಕೂಡ ತಾನೂ ಸಚಿವಾಕಾಂಕ್ಷಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಅನರ್ಹ ಶಾಸಕ ಬಿಸಿ ಪಾಟೀಲ್ಗೂ ಕೂಡ ಸಚಿವನಾಗುವಂತ ಕನಸು ಇದ್ದೇ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ದೋಸಿ ಸರ್ಕಾರ ಇದ್ದಂತ ಟೈಮ್ನಲ್ಲಿ ಪದೇ ಪದೇ ಅವರು ಬಹಿರಂಗವಾಗಿ ಹೇಳ್ತಾ ಇದ್ರು ನನಗೆ ಸಚಿವ ಸ್ಥಾನ ಬೇಕು ಅಂತ. ಯಾವಾಗ ಅದು ಕೈತಪ್ಪಿ ಹೋಗ್ತಾ ಇತ್ತು ಆ ಟೈಮ್ನಲ್ಲಿ ಸಾಕಷ್ಟು ಬಾರಿ ರೆಬಲ್ ಆಗಿ ಕೊನೆಗೆ ರಾಜೀನಾಮೆಯನ್ನ ಕೊಟ್ಟು ಇದೀಗ ಅನರ್ಹರಾಗಿ ಕೂತ್ಕೊಂಡಿದ್ದಾರೆ. ಇನ್ನು ಬಿಜೆಪಿಗೆ ಅವರು ಹೋದ್ರೆ ಅಲ್ಲೂ ಕೂಡ ಸಚಿವನಾಗುವಂತ ಆಸೆ ಇದ್ದೇ ಇರುತ್ತೆ. ಬಹುಶಃ ಒಂದ್ ವೇಳೆ ಆಂತರಿಕವಾಗಿ ಏನೆಲ್ಲ ಮಾತುಕತೆ ನಡೆದಿರುತ್ತೆ ಬಿಜೆಪಿ ಹಾಗೇನೆ ಅವರ ಮಧ್ಯೆ ನಡೆದಿದೆ ಅಂತ ಹೇಳಲಾಗ್ತಿದೆಯಲ್ಲ, ಸೊ ಆ ಚರ್ಚೆಗಳ ಸಂದರ್ಭದಲ್ಲಿ ಈ ಮಾತು ಕೂಡ ಈ ಡಿಮ್ಯಾಂಡ್ ಅನ್ನ ಅವ್ರು ಇಟ್ಟಿರಬಹುದೇನೋ. ಇನ್ನು ಬಿಜೆಪಿಗರಿಗೋ ವಲಸಿಗರಿಗೋ ಅನ್ನೋ ಒಂದು ಲೆಕ್ಕಾಚಾರ ಕೂಡ ಸಾಕಷ್ಟು ಇದೆ. ಅಂಬೇಡ್ಕರ್ ಅವರ ಕುಟುಂಬಗಳಿಗೂ ಸಹಿತ ಅವಕಾಶ ಸಿಗಬೇಕು ಅಂತ ಹೇಳುವಂಥದ್ದು ಭಾಳ ಜನರ ಒತ್ತಾಸೆ ಇದೆ, ಬೇಡಿಕೆ ಇದೆ. ಹಾಗಾಗಿ ಇವತ್ತಿನ ದಿವಸ ಈ 3ನೇ ಬಾರಿಗೆ ನಾನು ಸಹಿತ ಆಯ್ಕೆ ಆಗಿದ್ದೇನೆ. ನಾನು ಬಲಗೈ ಅಂದರೆ ಛಲವಾದಿ ಸಮುದಾಯಕ್ಕೆ ಸೇರಿದವನಾಗಿರೋದರಿಂದ ರಾಜ್ಯದಲ್ಲಿರುವಂಥ ಎಲ್ಲ ಜನರು ಛಲವಾದಿ ಸಮುದಾಯದವರು ಸಹಿತ ಇವತ್ತು ಒತ್ತಡವನ್ನು ಮಾಡ್ತಾ ಇದ್ದಾರೆ, ಅವಕಾಶವನ್ನು ಕೊಡಬೇಕು ಅಂತ. ನಾನು ಸೂಕ್ಷ್ಮವಾಗಿ ರಾಜ್ಯಾಧ್ಯಕ್ಷರಿಗೆ ಈ ವಿಚಾರವನ್ನು ಅಂಬೇಡ್ಕರ್ ಅವರ ಸಮುದಾಯಕ್ಕೆ ಒಂದು ಅವಕಾಶ ಕೊಡ್ರಿ ಅನ್ನುವಂಥ ಒಂದೇ ಒಂದು ಮಾತನ್ನು ಹೇಳ್ತೀನಿ. ಮುಂದೆ ಅವರಿಗೆ ಬಿಟ್ಟಂಥ ವಿಚಾರ. ಯಾಕೆ ಅಂತ ಹೇಳಿದರೆ ಇವತ್ತು ಭಾಳ ಜನರು ಮಂತ್ರಿ ಆಗಬೇಕು ಅಂಥೇಳಿ ಒತ್ತಡವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾನು ಸಹಿತ ಅವರಿಗೆ ಒಂದು ವಿನಂತಿಯನ್ನು ನಮ್ಮ ಜನರ ಪರವಾಗಿ ಮಾಡ್ತೇನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾದ್ರೆ ಬಿಜೆಪಿ ಪಾಳ್ಯದಲ್ಲಿ ಸಚಿವ ಸ್ಥಾನಕ್ಕೋಸ್ಕರ ಯಾವ ರೀತಿಯಾಗಿ ಲಾಭಿಗಳು ನಡೀತಾ ಇದೆ, ನಾಯಕರು ಯಾವ ರೀತಿ ಕಸರತ್ತನ್ನ ಮಾಡ್ತಿದ್ದಾರೆ, ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಕೃಷ್ಣ, ನಿಜಕ್ಕೂ ಯಡಿಯೂರಪ್ಪ ಅವರಿಗೆ ದೊಡ್ಡ ತಲೆನೋವೀಗ ಸಂಪುಟ ರಚನೆ ಮಾಡಬೇಕು ಅಂತಂದ್ರೆ ಈಗ ಯಾವೆಲ್ಲ ಆಧಾರದ ಮೇಲೆ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ ಯಡಿಯೂರಪ್ಪ ಅವರು, ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಾಯಕರುಗಳು ಯಾವ ರೀತಿ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ? ಶರ್ಮಿತಾ, ಮುಖ್ಯವಾಗಿ ಈಗ ಯಡಿಯೂರಪ್ಪನವರಿಗೆ ಒಂದು ರೀತಿ ದೊಡ್ಡ ಟೆನ್ಷನ್ ಆಗಿರುವಂತದ್ದು ಸಚಿವರಿಗೆ, ಅಂದ್ರೆ ನೂತನ ಶಾಸಕರೇನಿದ್ದಾರೆ ಅವರಿಗೆ ಒಂದು ಸಚಿವ ಸ್ಥಾನ ನೀಡುವಂತದ್ದು. ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಪೈಪೋಟಿ ಉಂಟಾಗಿರುವಂತದ್ದು. ಮುಖ್ಯವಾಗಿ 10ಕ್ಕೂ ಹೆಚ್ಚು ಜನ ಶಾಸಕರುಗಳು ತಮಗೆ ಸಚಿವ ಸ್ಥಾನ ನೀಡಲೇಬೇಕು ಅನ್ನೋ ಒಂದು ಒತ್ತಾಯವನ್ನ ಸಿಎಂ ಯಡಿಯೂರಪ್ಪನವರ ಬಳಿ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಮುಖ್ಯವಾಗಿ ಬೆಳಗಾವಿ ಭಾಗದಲ್ಲೇ ಸುಮಾರು 10ಕ್ಕೂ ಹೆಚ್ಚು ಜನ ಶಾಸಕರು ಈ ಒಂದು ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿರುವಂತದ್ದು. ಉಮೇಶ್ ಕತ್ತೆ ಆಗಿರ್ಬೋದು, ಶಶಿಕಲಾ ಜೊಲ್ಲೆ, ಬಾಲಚಂದ್ರ ಜಾರಕಿಹೊಳಿ ಸೇರಿದಂತೆ ಪ್ರಮುಖವಾಗಿ ನಾಯಕರುಗಳು ಬೆಳಗಾವಿಯಲ್ಲೇ 10ಕ್ಕೂ ಹೆಚ್ಚು ಜನ ಶಾಸಕರು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಅನರ್ಹ ಶಾಸಕರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಕೂಡ ಈಗಾಗಲೇ ಆಪರೇಷನ್ ಕಮಲದಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತವರು ರಮೇಶ್ ಜಾರಕಿಹೊಳಿ ಅವರು. ಹೀಗಾಗಿ ಪ್ರಬಲವಾದಂತಹ ಹುದ್ದೆಯನ್ನ ರಮೇಶ್ ಜಾರಕಿಹೊಳಿ ಅವರು ಕೇಳಿರುವಂತದ್ದು. ಇನ್ನು ಉಳಿದಿರದಂತಹ ಏನು ಕಲಬುರಗಿ ಭಾಗದಲ್ಲಿ ಸುಬೇಶ್ ಗುತ್ತೇದಾರ್ ಆಗಿರ್ಬೋದು, ಜೊತೆಗೆ ಉಮೇಶ್ ಜಾಧವ್ ಸೇರಿದಂತೆ ಪ್ರಮುಖವಾಗಿ ಶಾಸಕರು ಒಂದು ಪೈಪೋಟಿಯನ್ನ ನಡೆಸ್ತಾ ಇರುವಂತದ್ದು. ಇನ್ನು ಹಾವೇರಿ ಭಾಗದಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ, ನೆಹರು ಓಲೇಕರ್ ಸೇರಿದಂತೆ ಬಿಸಿ ಪಾಟೀಲ್ ಅವರು ಕೂಡ ಪ್ರಬಲವಾದಂತಹ ಒಂದು ಪೈಪೋಟಿಯನ್ನ ನೀಡ್ತಾ ಇರುವಂತದ್ದು. ಬಿಸಿ ಪಾಟೀಲ್ ಅವರು ಅನರ್ಹ ಶಾಸಕರು ಕೂಡ, ಹೀಗಾಗಿ ಅವರಿಗೆ ಪ್ರಮುಖವಾದಂತಹ ಒಂದು ಸ್ಥಾನ ಕೊಡ್ಲೇಬೇಕಾದಂತಹ ಅನಿವಾರ್ಯತೆ ಯಡಿಯೂರಪ್ಪನವರಿಗೆ ಇದೆ. ಹೀಗಾಗಿ ಅವ್ರಿಗೂ ಕೂಡ ಒಂದು ಸಚಿವ ಸ್ಥಾನ ಕೊಡಬೇಕು. ಹೀಗಾಗಿ ಪ್ರಮುಖವಾಗಿ ಜಿಲ್ಲಾ ಸಮುದಾಯ ಅಂದ್ರೆ ವಿವಿಧ ಈಗಾಗಲೇ ಪ್ರಮುಖವಾಗಿ ಪ್ರಾರಂಭಿಕವಾಗಿ 10 ಜನ ಸಚಿವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ತೀರ್ಮಾನವನ್ನ ಯಡಿಯೂರಪ್ಪನವರು ಮಾಡಿದ್ದಾರೆ. ನೆಕ್ಸ್ಟ್ 2ನೇ ಹಂತದಲ್ಲಿ ಇನ್ನೂ ಉಳಿದಿರತಕ್ಕಂತ ಅಂದ್ರೆ ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ಜೊತೆಗೆ ವಿವಿಧ ಸಮುದಾಯ ಜಾತಿ ಲೆಕ್ಕಾಚಾರದ ಆಧಾರದ ಆಗಿರ್ಬೋದು, ಜೊತೆಗೆ ಹಿರಿಯರ ಆಧರಿಸಿ ಆಗಿರ್ಬೋದು, ಎಲ್ಲಾ ವಿಚಾರಗಳನ್ನ ಪರಿಗಣನೆ ತೆಗೆದುಕೊಂಡು ಯಡಿಯೂರಪ್ಪನವರು ಈ ಒಂದು ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡ್ತಾ ಇರುವಂತದ್ದು. ಅದರಂತೆ ಅವರಿಗೆ ಆದ್ಯತೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಶರ್ಮಿತಾ, ಕೃಷ್ಣ, ಇನ್ನೊಂದ್ ಕಡೆ ಈಗ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಬಿಜೆಪಿ ಶಾಸಕರಿದ್ದಾರೆ, ಬಟ್ ಅಲ್ಲಿ ಹೆಂಗೆ ಇವ್ರು ಮ್ಯಾನೇಜ್ ಮಾಡ್ತಾರೆ? ಸಾಕಷ್ಟು ಲಾಭಿ ಕೂಡ ಅಲ್ಲಿ ಜೋರಾಗೇ ಇದೆ. ಇನ್ನೊಂದ್ ಕಡೆ ರಮೇಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು. ಸೊ ಅನರ್ಹಗೊಂಡಿರೋದ್ರಿಂದ ಕೋರ್ಟ್ ಯಾವ ರೀತಿ ತೀರ್ಪು ಕೊಡುತ್ತೆ ಅದೆಲ್ಲ ಮುಂದೆ ನೋಡ್ಬೇಕಾಗತ್ತೆ. ಬಟ್ ಅಲ್ಟಿಮೇಟ್ ಆಗಿ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋ ಲೆಕ್ಕಾಚಾರ ಇರೋದ್ರಿಂದ ಅಲ್ಲಿ ಯಾವ ರೀತಿ ಬ್ಯಾಲೆನ್ಸ್ ಮಾಡಬಹುದು? ಶರ್ಮಿತಾ, ಬೆಳಗಾವಿ ಭಾಗದಲ್ಲೇ ಒಂದ್ ರೀತಿ ದೊಡ್ಡ ಸಮಸ್ಯೆ ಆಗಿರುವಂತದ್ದು. ಯಾಕಂದ್ರೆ ಉಮೇಶ್ ಕತ್ತಿ ಅವರು ಪ್ರಬಲವಾಗಿ ಬಿಜೆಪಿ ಹಿರಿಯ ನಾಯಕರು, ಹೀಗಾಗಿ ಅವ್ರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕಾದಂತ ಅನಿವಾರ್ಯತೆ ಇದೆ. ಜೊತೆಗೆ ಶಶಿಕಲಾ ಜೊಲ್ಲೆ ಅವರು ಕೂಡ ಇದ್ದಾರೆ, ಅವರು ಕೂಡ ಸ್ಥಾನ ಕೊಡ್ಬೇಕು. ಜೊತೆಗೆ ಮತ್ತೊಂದ್ ಕಡೆ ಬಾಲಚಂದ್ರ
ಕೂಡ ಪ್ರಬಲವಾದಂತಹ ಒಂದು ಪೈಪೋಟಿಯನ್ನು ಕೊಟ್ಟಿರುವಂತದ್ದು. ಈಗಾಗಲೇ ಈ 3 ಜನರಲ್ಲೇ ಇದೀಗ ಸಚಿವ ಸ್ಥಾನ ನೀಡಬೇಕು ಅನ್ನುವಂತ ಪೈಪೋಟಿ ಉಂಟಾಗಿರುವಂತದ್ದು. ಇನ್ನು ಮತ್ತೊಂದ್ ಕಡೆ ಆಪರೇಷನ್ ಕಮಲದಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿರುವಂತವರೇ ರಮೇಶ್ ಜಾರಕಿಹೊಳಿ ಅವರು. ಹೀಗಾಗಿ ಅವ್ರಿಗೂ ಕೂಡ ಒಂದು ಸಚಿವ ಸ್ಥಾನ ಕೊಡ್ಬೇಕಾಗತ್ತೆ. ಹೀಗಾಗಿ ಮುಖ್ಯವಾಗಿ ಬೆಳಗಾವಿ ಭಾಗದಲ್ಲ ಒಂದು ಇಬ್ರಿಗೆ ಒಂದು ಸಚಿವ ಸ್ಥಾನ ನೀಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಯಡಿಯೂರಪ್ಪನವರು ಕೂಡ ಈ ಒಂದು ವಿಚಾರವಾಗಿ ಒಂದು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಜೊತೆಗೆ ಉಮೇಶ್ ಕತ್ತಿ ಆಗಿರ್ಬೋದು, ಅವರಿಗೆ ಮೊದಲು ಉಮೇಶ್ ಕತ್ತಿ ಅವರಿಗೆ ಸಚಿವ ಸ್ಥಾನ ಕೊಡುವಂತದ್ದು, ಮತ್ತೆ ರಮೇಶ್ ಜಾರಕಿಹೊಳಿ ಅವರಿಗೆ ಮತ್ತೆ 2ನೇ ಹಂತದಲ್ಲಿ ಒಂದು ಸಚಿವನ ಕೊಡುವಂತ ಒಂದು ತೀರ್ಮಾನವನ್ನ ಯಡಿಯೂರಪ್ಪನವರು ಕೂಡ ಮಾಡಿದ್ದಾರೆ ಎನ್ನಲಾಗಿದೆ. ಶರ್ಮಿತಾ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ನಿನ್ನೆ ನಡೆದಂತ ವಿಧಾನಸಭೆ ಕಲಾಪದಲ್ಲಿ ಸ್ವಲ್ಪ